ಬೆಂಗಳೂರಿನ ಮರ್ಯಾದೆ ಕಳೀತಾ ಇದೆ ರಸ್ತೆ ಗುಂಡಿಗಳ ಬಗ್ಗೆ ಉದ್ಯಮಿಗಳ ಬಹಿರಂಗ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ನಿನ್ನೆ ಮೋಹನ್ ದಾಸ್ ಪೈ, ಇಂದು ಕಿರಣ್ ಶಾ ಮಜುಮ್ದಾರ್ ಕಿಡಿಯನ್ನ ಕಾರ್ತಿದ್ದಾರೆ. ಹೊಂಡಗುಂಡಿ ರಸ್ತೆಗೆ ಬೆಂಗಳೂರು ಉದ್ಯಮಿಗಳು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ರಸ್ತೆ ಗುಂಡಿ ಬಗ್ಗೆ ರಿಪಬ್ಲಿಕ್ ಕನ್ನಡದ ಮೆಗಾ ಅಭಿಯಾನ ಕೂಡ ಮಾಡಲಾಗಿತ್ತು. ಬೆಂಗಳೂರಿನ ಮರ್ಯಾದೆ ಇದೀಗ ವಿಶ್ವಮಟ್ಟದಲ್ಲಿ ಹರಾಜಾಗ್ತಾ ಇದೆ. ಸಿಎಂ ಡಿಸಿಎಂ ಪರಿಶೀಲನೆ ಮಾಡಿದ್ರು ಕೂಡ ಗುಂಡುಗಳಿಗೆ ಮುಕ್ತಾಯ ಇಲ್ಲ. ಪೂರ್ಣ ಪ್ರಮಾಣದಲ್ಲಿ ಸಿಎಂ ಒಂದು ಪವರ್ಫುಲ್ ಆಕ್ಷನ್ ಕೂಡ ಕೊಟ್ಟಿದ್ರು. ಅದಕ್ಕೂ ಕೂಡ ಯಾರೇ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರಲಿಲ್ಲ. ಇದರ ಜೊತೆಗೆ ಇದೀಗ ಬೆಂಗಳೂರಿನ ಗುಂಡಿ ಗಂಡಾಂತರ ಜಗಜ್ಜಾಹೀರಾಗ್ತಾ ಇದೆ. ಶಕ್ತ ನಾಯಕತ್ವ ಇಲ್ಲದಿರುವುದೇ ದೊಡ್ಡ ಸಮಸ್ಯೆಯಂತೆ ಕನಸಿನ ಕರ್ನಾಟಕದಲ್ಲಿ ಉದ್ಯಮಿ ಮೋಹನ್ ದಾಸ್ ಪೈ ಮಾತನಾಡಿದ್ದಾರೆ. ನಿನ್ನೆ ರಿಪಬ್ಲಿಕ್ ಕನ್ನಡ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಮೋಹನ್ ದಾಸ್ ಪೈ ಅವರು ಬೆಂಗಳೂರಿನ ನಿಜವಾದ ಅಸಲಿ ಕುರಿತು ಮಾತನಾಡಿದ್ದಾರೆ. ಭಾರತ ವರ್ಷ ನಂಬರ್ 3 ಪೊಸಿಷನ್. ಮೊದಲು ಯುನೈಟೆಡ್ ಸ್ಟೇಟ್ಸ್, ಸೆಕೆಂಡ್ ಚೈನಾ, ಥರ್ಡ್ ಇನ್ ಭಾರತ. ಆ ಭಾರತ ವರ್ಷದಲ್ಲಿ ಮುಂದೆ ತಗೊಂಬರಕ್ಕೆ ಬೆಂಗಳೂರೇ ಜಾಸ್ತಿ ಮಾಡ್ತಾ ಇದೆ. ನೋಡಿ, IT ಇಂಡಸ್ಟ್ರಿಯಲ್ಲಿ $235 ಬಿಲಿಯನ್, 21 ಲಕ್ಷ ಕೋಟಿ ಎಕ್ಸ್ಪೋರ್ಟ್ ಮಾಡ್ತಾರೆ. 60 ಲಕ್ಷ ಜನ ಕೆಲಸ ಮಾಡ್ತಾರೆ. 60 ಲಕ್ಷ ಜನ ಅಲ್ಲಿ ಕೆಲಸ ಮಾಡ್ತಾರೆ. 38% ಬೆಂಗಳೂರಿಂದ ಹೋಗ್ತಾ ಇದೆ. ಸರಿ, ನಮ್ ಸಿಟಿದನ್ನೇ ಹೋಗ್ತಾ ಇದೆ. ನಾನು ಬೆಂಗಳೂರು ನೋಡಿದ್ರೆ ನನ್ನ ಕಣ್ಣಿಗೆ ನೀರ್ ಬರುತ್ತೆ. ನಾವೆಲ್ಲ ಇಷ್ಟು ಕಷ್ಟಪಟ್ಟು 25 ವರ್ಷ 30 ಕಷ್ಟಪಟ್ಟು ಎಲ್ಲರ ಮುಂದೆ ಬಂದ್ಬಿಟ್ಟು ಜನತೆಯ ಭಯ ಇದೆ. 20 ವರ್ಷ ನಾವೆಲ್ಲ ಭಯದಿಂದ ಜೀವನ ಮಾಡ್ತೀವಿ. ಯಾಕೆ ಭಯ? ಸರ್ಕಾರಕ್ಕೆ ಏನಾದ್ರು ಕ್ರಿಟಿಸೈಸ್ ಮಾಡಿದ್ರೆ IT ರೇಡ್ ಮಾಡ್ತಾರೆ, ಇವರು ಮನೆಗೆ ED ಮಾಡ್ತಾರೆ, ಎಲ್ಲ ಭಯ ಇದೆ. ಇಂಡಸ್ಟ್ರಿಗೆ ಬಹಳ ಭಯ ಇದೆ. ಅದ್ರಲ್ಲಿ ಭಾರತ ವರ್ಷ ನಂಬರ್ 3 ಪೊಸಿಷನ್. ಬೆಂಗಳೂರಿನ ಮರ್ಯಾದೆ ಕಳೀತಾ ಇದೆ ರಸ್ತೆ ಗುಂಡಿಗಳ ಬಗ್ಗೆ ಉದ್ಯಮಿಗಳ ಬಹಿರಂಗ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ನಿನ್ನೆ ಮೋಹನ್ ದಾಸ್ ಪೈ, ಇಂದು ಕಿರಣ್ ಶಾ ಮಜುಮ್ದಾರ್ ಕಿಡಿಯನ್ನ ಕಾರ್ತಿದ್ದಾರೆ. ಹೊಂಡಗುಂಡಿ ರಸ್ತೆಗೆ ಬೆಂಗಳೂರು ಉದ್ಯಮಿಗಳು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ರಸ್ತೆ ಗುಂಡಿ ಬಗ್ಗೆ ರಿಪಬ್ಲಿಕ್ ಕನ್ನಡದ ಮೆಗಾ ಅಭಿಯಾನ ಕೂಡ ಮಾಡಲಾಗಿತ್ತು. ಬೆಂಗಳೂರಿನ ಮರ್ಯಾದೆ ಇದೀಗ ವಿಶ್ವಮಟ್ಟದಲ್ಲಿ ಹರಾಜಾಗ್ತಾ ಇದೆ. ಸಿಎಂ ಡಿಸಿಎಂ ಪರಿಶೀಲನೆ ಮಾಡಿದ್ರು ಕೂಡ ಗುಂಡುಗಳಿಗೆ ಮುಕ್ತಾಯ ಇಲ್ಲ. ಪೂರ್ಣ ಪ್ರಮಾಣದಲ್ಲಿ ಸಿಎಂ ಒಂದು ಪವರ್ಫುಲ್ ಆಕ್ಷನ್ ಕೂಡ ಕೊಟ್ಟಿದ್ರು. ಅದಕ್ಕೂ ಕೂಡ ಯಾರೇ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರಲಿಲ್ಲ. ಇದರ ಜೊತೆಗೆ ಇದೀಗ ಬೆಂಗಳೂರಿನ ಗುಂಡಿ ಗಂಡಾಂತರ ಜಗಜ್ಜಾಹೀರಾಗ್ತಾ ಇದೆ. ಶಕ್ತ ನಾಯಕತ್ವ ಇಲ್ಲದಿರುವುದೇ ದೊಡ್ಡ ಸಮಸ್ಯೆಯಂತೆ ಕನಸಿನ ಕರ್ನಾಟಕದಲ್ಲಿ ಉದ್ಯಮಿ ಮೋಹನ್ ದಾಸ್ ಪೈ ಮಾತನಾಡಿದ್ದಾರೆ. ನಿನ್ನೆ ರಿಪಬ್ಲಿಕ್ ಕನ್ನಡ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಮೋಹನ್ ದಾಸ್ ಪೈ ಅವರು ಬೆಂಗಳೂರಿನ ನಿಜವಾದ ಅಸಲಿ ಕುರಿತು ಮಾತನಾಡಿದ್ದಾರೆ. ಭಾರತ ವರ್ಷ ನಂಬರ್ 3 ಪೊಸಿಷನ್. ಮೊದಲು ಯುನೈಟೆಡ್ ಸ್ಟೇಟ್ಸ್, ಸೆಕೆಂಡ್ ಚೈನಾ, ಥರ್ಡ್ ಇನ್ ಭಾರತ. ಆ ಭಾರತ ವರ್ಷದಲ್ಲಿ ಮುಂದೆ ತಗೊಂಬರಕ್ಕೆ ಬೆಂಗಳೂರೇ ಜಾಸ್ತಿ ಮಾಡ್ತಾ ಇದೆ. ನೋಡಿ, IT ಇಂಡಸ್ಟ್ರಿಯಲ್ಲಿ $235 ಬಿಲಿಯನ್, 21 ಲಕ್ಷ ಕೋಟಿ ಎಕ್ಸ್ಪೋರ್ಟ್ ಮಾಡ್ತಾರೆ. 60 ಲಕ್ಷ ಜನ ಕೆಲಸ ಮಾಡ್ತಾರೆ. 60 ಲಕ್ಷ ಜನ ಅಲ್ಲಿ ಕೆಲಸ ಮಾಡ್ತಾರೆ. 38% ಬೆಂಗಳೂರಿಂದ ಹೋಗ್ತಾ ಇದೆ. ಸರಿ, ನಮ್ ಸಿಟಿದನ್ನೇ ಹೋಗ್ತಾ ಇದೆ. ನಾನು ಬೆಂಗಳೂರು ನೋಡಿದ್ರೆ ನನ್ನ ಕಣ್ಣಿಗೆ ನೀರ್ ಬರುತ್ತೆ. ನಾವೆಲ್ಲ ಇಷ್ಟು ಕಷ್ಟಪಟ್ಟು 25 ವರ್ಷ 30 ಕಷ್ಟಪಟ್ಟು ಎಲ್ಲರ ಮುಂದೆ ಬಂದ್ಬಿಟ್ಟು ಜನತೆಯ ಭಯ ಇದೆ. 20 ವರ್ಷ ನಾವೆಲ್ಲ ಭಯದಿಂದ ಜೀವನ ಮಾಡ್ತೀವಿ. ಯಾಕೆ ಭಯ? ಸರ್ಕಾರಕ್ಕೆ ಏನಾದ್ರು ಕ್ರಿಟಿಸೈಸ್ ಮಾಡಿದ್ರೆ IT ರೇಡ್ ಮಾಡ್ತಾರೆ, ಇವರು ಮನೆಗೆ ED ಮಾಡ್ತಾರೆ, ಎಲ್ಲ ಭಯ ಇದೆ. ಇಂಡಸ್ಟ್ರಿಗೆ ಬಹಳ ಭಯ ಇದೆ. ಅದ್ರಲ್ಲಿ ಭಾರತ ವರ್ಷ ನಂಬರ್ 3 ಪೊಸಿಷನ್. ಬೆಂಗಳೂರಿನ ಮರ್ಯಾದೆ ಕಳೀತಾ ಇದೆ ರಸ್ತೆ ಗುಂಡಿಗಳ ಬಗ್ಗೆ ಉದ್ಯಮಿಗಳ ಬಹಿರಂಗ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ನಿನ್ನೆ ಮೋಹನ್ ದಾಸ್ ಪೈ, ಇಂದು ಕಿರಣ್ ಶಾ ಮಜುಮ್ದಾರ್ ಕಿಡಿಯನ್ನ ಕಾರ್ತಿದ್ದಾರೆ. ಹೊಂಡಗುಂಡಿ ರಸ್ತೆಗೆ ಬೆಂಗಳೂರು ಉದ್ಯಮಿಗಳು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ರಸ್ತೆ ಗುಂಡಿ ಬಗ್ಗೆ ರಿಪಬ್ಲಿಕ್ ಕನ್ನಡದ ಮೆಗಾ ಅಭಿಯಾನ ಕೂಡ ಮಾಡಲಾಗಿತ್ತು. ಬೆಂಗಳೂರಿನ ಮರ್ಯಾದೆ ಇದೀಗ ವಿಶ್ವಮಟ್ಟದಲ್ಲಿ ಹರಾಜಾಗ್ತಾ ಇದೆ. ಸಿಎಂ ಡಿಸಿಎಂ ಪರಿಶೀಲನೆ ಮಾಡಿದ್ರು ಕೂಡ ಗುಂಡುಗಳಿಗೆ ಮುಕ್ತಾಯ ಇಲ್ಲ. ಪೂರ್ಣ ಪ್ರಮಾಣದಲ್ಲಿ ಸಿಎಂ ಒಂದು ಪವರ್ಫುಲ್ ಆಕ್ಷನ್ ಕೂಡ ಕೊಟ್ಟಿದ್ರು. ಅದಕ್ಕೂ ಕೂಡ ಯಾರೇ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರಲಿಲ್ಲ. ಇದರ ಜೊತೆಗೆ ಇದೀಗ ಬೆಂಗಳೂರಿನ ಗುಂಡಿ ಗಂಡಾಂತರ ಜಗಜ್ಜಾಹೀರಾಗ್ತಾ ಇದೆ. ಶಕ್ತ ನಾಯಕತ್ವ ಇಲ್ಲದಿರುವುದೇ ದೊಡ್ಡ ಸಮಸ್ಯೆಯಂತೆ ಕನಸಿನ ಕರ್ನಾಟಕದಲ್ಲಿ ಉದ್ಯಮಿ ಮೋಹನ್ ದಾಸ್ ಪೈ ಮಾತನಾಡಿದ್ದಾರೆ. ನಿನ್ನೆ ರಿಪಬ್ಲಿಕ್ ಕನ್ನಡ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಮೋಹನ್ ದಾಸ್ ಪೈ ಅವರು ಬೆಂಗಳೂರಿನ ನಿಜವಾದ ಅಸಲಿ ಕುರಿತು ಮಾತನಾಡಿದ್ದಾರೆ. ಭಾರತ ವರ್ಷ ನಂಬರ್ 3 ಪೊಸಿಷನ್. ಮೊದಲು ಯುನೈಟೆಡ್ ಸ್ಟೇಟ್ಸ್, ಸೆಕೆಂಡ್ ಚೈನಾ, ಥರ್ಡ್ ಇನ್ ಭಾರತ. ಆ ಭಾರತ ವರ್ಷದಲ್ಲಿ ಮುಂದೆ ತಗೊಂಬರಕ್ಕೆ ಬೆಂಗಳೂರೇ ಜಾಸ್ತಿ ಮಾಡ್ತಾ ಇದೆ. ನೋಡಿ, IT ಇಂಡಸ್ಟ್ರಿಯಲ್ಲಿ
$235 billion 21 ಲಕ್ಷ ಕೋಟಿ ಎಕ್ಸ್ಪೋರ್ಟ್ ಮಾಡ್ತಾರೆ. 60 ಲಕ್ಷ ಜನ ಕೆಲಸ ಮಾಡ್ತಾರೆ. 60 ಲಕ್ಷ ಜನ ಅಲ್ಲಿ ಕೆಲಸ ಮಾಡ್ತಾರೆ. 38% ಬೆಂಗಳೂರಿಂದ ಹೋಗ್ತಾ ಇದೆ. ಸರಿ, ನಮ್ಮ ಸಿಟಿದನ್ನೇ ಹೋಗ್ತಾ ಇದೆ. ನಾನು ಬೆಂಗಳೂರು ನೋಡಿದ್ರೆ ನನ್ನ ಕಣ್ಣಿಗೆ ನೀರು ಬರುತ್ತೆ. ನಾವೆಲ್ಲ ಇಷ್ಟು ಕಷ್ಟಪಟ್ಟು 25 ವರ್ಷ 30 ಕಷ್ಟಪಟ್ಟು ಎಲ್ಲರ ಮುಂದೆ ಬಂದ್ಬಿಟ್ಟು ಜನತೆಯ ಭಯ ಇದೆ. 20 ವರ್ಷ ನಾವೆಲ್ಲ ಭಯದಿಂದ ಜೀವನ ಮಾಡ್ತೀವಿ. ಯಾಕೆ ಭಯ? ಸರ್ಕಾರಕ್ಕೆ ಏನಾದ್ರು ಕ್ರಿಟಿಸೈಸ್ ಮಾಡಿದ್ರೆ IT ರೇಡ್ ಮಾಡ್ತಾರೆ, ಇವರು ಮನೆಗೆ ಇಡಿ ಮಾಡ್ತಾರೆ, ಎಲ್ಲ ಭಯ ಇದೆ. ಇಂಡಸ್ಟ್ರಿಗೆ ಬಹಳ ಭಯ ಇದೆ. ಅದರಲ್ಲಿ ಭಾರತ ವರ್ಷ ನಂಬರ್ 3 ಪೊಸಿಷನ್. ಬೆಂಗಳೂರಿನ ಮರ್ಯಾದೆ ಕಳೀತಾ ಇದೆ ರಸ್ತೆ ಗುಂಡಿಗಳ ಬಗ್ಗೆ ಉದ್ಯಮಿಗಳ ಬಹಿರಂಗ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ನಿನ್ನೆ ಮೋಹನ್ ದಾಸ್ ಪೈ, ಇಂದು ಕಿರಣ್ ಶಾ ಮಜುಮ್ದಾರ್ ಕಿಡಿಯನ್ನ ಕಾರ್ತಿದ್ದಾರೆ. ಹೊಂಡಗುಂಡಿ ರಸ್ತೆಗೆ ಬೆಂಗಳೂರು ಉದ್ಯಮಿಗಳು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ರಸ್ತೆ ಗುಂಡಿ ಬಗ್ಗೆ ರಿಪಬ್ಲಿಕ್ ಕನ್ನಡದ ಮೆಗಾ ಅಭಿಯಾನ ಕೂಡ ಮಾಡಲಾಗಿತ್ತು. ಬೆಂಗಳೂರಿನ ಮರ್ಯಾದೆ ಇದೀಗ ವಿಶ್ವ ಮಟ್ಟದಲ್ಲಿ ಹರಾಜಾಗ್ತಾ ಇದೆ. ಸಿಎಂ DCM ಪರಿಶೀಲನೆ ಮಾಡಿದ್ರು ಕೂಡ ಗುಂಡಿಗಳಿಗೆ ಮುಕ್ತಾಯ ಇಲ್ಲ. ಪೂರ್ಣ ಪ್ರಮಾಣದಲ್ಲಿ ಸಿಎಂ ಒಂದು ಪವರ್ಫುಲ್ ಆಕ್ಷನ್ ಕೂಡ ಕೊಟ್ಟಿದ್ರು. ಅದಕ್ಕೂ ಕೂಡ ಯಾರೇ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರಲಿಲ್ಲ. ಇದರ ಜೊತೆಗೆ ಇದೀಗ ಬೆಂಗಳೂರಿನ ಗುಂಡಿ ಗಂಡಾಂತರ ಜಗಜ್ಜಾಹೀರಾಗ್ತಾ ಇದೆ. ಶಕ್ತ ನಾಯಕತ್ವ ಇಲ್ಲದಿರುವುದೇ ದೊಡ್ಡ ಸಮಸ್ಯೆಯಂತೆ ಕನಸಿನ ಕರ್ನಾಟಕದಲ್ಲಿ ಉದ್ಯಮಿ ಮೋಹನ್ ದಾಸ್ ಪೈ ಮಾತನಾಡಿದ್ದಾರೆ. ನಿನ್ನೆ ರಿಪಬ್ಲಿಕ್ ಕನ್ನಡ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಮೋಹನ್ ದಾಸ್ ಪೈ ಅವರು ಬೆಂಗಳೂರಿನ ನಿಜವಾದ ಅಸಲಿ ಕುರಿತು ಮಾತನಾಡಿದ್ದಾರೆ. ಭಾರತ ವರ್ಷ ನಂಬರ್ 3 ಪೊಸಿಷನ್. ಮೊದಲು ಯುನೈಟೆಡ್ ಸ್ಟೇಟ್ಸ್, ಸೆಕೆಂಡ್ ಚೈನಾ, ಥರ್ಡ್ ಇನ್ ಭಾರತ. ಆ ಭಾರತ ವರ್ಷದಲ್ಲಿ ಮುಂದೆ ತಗೊಂಬರಕ್ಕೆ ಬೆಂಗಳೂರೇ ಜಾಸ್ತಿ ಮಾಡ್ತಾ ಇದೆ. ನೋಡಿ, IT ಇಂಡಸ್ಟ್ರಿಯಲ್ಲಿ $235 billion 21 ಲಕ್ಷ ಕೋಟಿ ಎಕ್ಸ್ಪೋರ್ಟ್ ಮಾಡ್ತಾರೆ. 60 ಲಕ್ಷ ಜನ ಕೆಲಸ ಮಾಡ್ತಾರೆ. 60 ಲಕ್ಷ ಜನ ಅಲ್ಲಿ ಕೆಲಸ ಮಾಡ್ತಾರೆ. 38% ಬೆಂಗಳೂರಿಂದ ಹೋಗ್ತಾ ಇದೆ. ಸರಿ, ನಮ್ಮ ಸಿಟಿದನ್ನೇ ಹೋಗ್ತಾ ಇದೆ. ನಾನು ಬೆಂಗಳೂರು ನೋಡಿದ್ರೆ ನನ್ನ ಕಣ್ಣಿಗೆ ನೀರು ಬರುತ್ತೆ. ನಾವೆಲ್ಲ ಇಷ್ಟು ಕಷ್ಟಪಟ್ಟು 25 ವರ್ಷ 30 ಕಷ್ಟಪಟ್ಟು ಎಲ್ಲರ ಮುಂದೆ ಬಂದ್ಬಿಟ್ಟು ಜನತೆಯ ಭಯ ಇದೆ. 20 ವರ್ಷ ನಾವೆಲ್ಲ ಭಯದಿಂದ ಜೀವನ ಮಾಡ್ತೀವಿ. ಯಾಕೆ ಭಯ? ಸರ್ಕಾರಕ್ಕೆ ಏನಾದ್ರು ಕ್ರಿಟಿಸೈಸ್ ಮಾಡಿದ್ರೆ IT ರೇಡ್ ಮಾಡ್ತಾರೆ, ಇವರು ಮನೆಗೆ ಇಡಿ ಮಾಡ್ತಾರೆ, ಎಲ್ಲ ಭಯ ಇದೆ. ಇಂಡಸ್ಟ್ರಿಗೆ ಬಹಳ ಭಯ ಇದೆ. ಅದರಲ್ಲಿ ಭಾರತ ವರ್ಷ ನಂಬರ್ 3 ಪೊಸಿಷನ್. ಬೆಂಗಳೂರಿನ ಮರ್ಯಾದೆ ಕಳೀತಾ ಇದೆ ರಸ್ತೆ ಗುಂಡಿಗಳ ಬಗ್ಗೆ ಉದ್ಯಮಿಗಳ ಬಹಿರಂಗ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ನಿನ್ನೆ ಮೋಹನ್ ದಾಸ್ ಪೈ, ಇಂದು ಕಿರಣ್ ಶಾ ಮಜುಮ್ದಾರ್ ಕಿಡಿಯನ್ನ ಕಾರ್ತಿದ್ದಾರೆ. ಹೊಂಡಗುಂಡಿ ರಸ್ತೆಗೆ ಬೆಂಗಳೂರು ಉದ್ಯಮಿಗಳು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ರಸ್ತೆ ಗುಂಡಿ ಬಗ್ಗೆ ರಿಪಬ್ಲಿಕ್ ಕನ್ನಡದ ಮೆಗಾ ಅಭಿಯಾನ ಕೂಡ ಮಾಡಲಾಗಿತ್ತು. ಬೆಂಗಳೂರಿನ ಮರ್ಯಾದೆ ಇದೀಗ ವಿಶ್ವ ಮಟ್ಟದಲ್ಲಿ ಹರಾಜಾಗ್ತಾ ಇದೆ. ಸಿಎಂ DCM ಪರಿಶೀಲನೆ ಮಾಡಿದ್ರು ಕೂಡ ಗುಂಡಿಗಳಿಗೆ ಮುಕ್ತಾಯ ಇಲ್ಲ.